ಕನ್ಯಾ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಸಡನ್ ಧನಲಾಭ ಏನೋ ಆಗ್ತಿದೆ, ಆದರೆ ನಿಮ್ಮ ಕೈಯಿಂದನೇ ಆಗ್ತಿರೋ ವಿಪರೀತವಾದ ಖರ್ಚಿಗೆ ಬ್ರೇಕ್ ಹಾಕೋದು ಹೇಗೆ ಅನ್ನೋದು ತಿಳ್ಕೊಂಡಿದ್ದೀರಾ? ಕನ್ಯಾ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ನಡೀತಿರುವಂತಹ ಸೂರ್ಯಗ್ರಹಣದ ಎಫೆಕ್ಟ್ ಒಳ್ಳೇದಾಗ್ತಿದೆಯಾ ಅಥವಾ ಕೆಟ್ಟದಾಗ್ತಿದೆಯಾ? ಕೊನೆಗೂ ಕನ್ಯಾ ರಾಶಿಯವರ ಮಾನಸಿಕ ಒತ್ತಡಕ್ಕೆ ಸಿಗಲಿದೆ ಮುಕ್ತಿ. ಆದರೆ ಇದೊಂದು ತಪ್ಪನ್ನ ಮಾತ್ರ ನೀವು ಮಾಡ್ಕೋಬೇಡಿ. ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಆಗಸ್ಟ್ 2026ರ ಭವಿಷ್ಯ ಹೇಗಿರುತ್ತೆ, ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ, ಯಾವುದಾದ್ರೂ ಗ್ರಹಗಳ ಬದಲಾವಣೆ ಆಗ್ತಿದೆ ಅಂತ ನೋಡೋದಾದರೆ ನೋಡಿ, ಆಗಸ್ಟ್ 1ನೇ ತಾರೀಕು ಶುಕ್ರ ಗ್ರಹ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಅಂದರೆ ತನ್ನ ನೀಚ ರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾ ಇದೆ. ಹಾಗೆ 2ನೇ ತಾರೀಕು ಕುಜಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದೆ. ಅದೇ ರೀತಿಯಲ್ಲಿ 5ನೇ ತಾರೀಕು ಬುಧಗ್ರಹ ಸಿಂಹ ರಾಶಿಯಿಂದ ಕಟಕ ರಾಶಿಗೆ ವಕ್ರ ಚಲನೆಯನ್ನು ಶುರು ಮಾಡುತ್ತೆ. ಅದೇ ರೀತಿ 22ನೇ ತಾರೀಕು ಮತ್ತೆ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಮತ್ತೆ ನೇರ ಚಲನೆಯನ್ನು ಶುರು ಮಾಡುತ್ತೆ ಬುಧಗ್ರಹ. ಇನ್ನು ಸೂರ್ಯ ಬಂದು 7ನೇ ತಾರೀಕು ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಅಂದರೆ ತನ್ನ ಸ್ವಂತ ರಾಶಿಗೆ ತನ್ನ ಪತನ ಬದಲಾವಣೆ ಮಾಡುತ್ತೆ. ಇನ್ನು ಇದರಿಂದ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಆಗಸ್ಟ್ ತಿಂಗಳಲ್ಲಿ ಕನ್ಯಾ ರಾಶಿಯವರ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಬುಧಗ್ರಹ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾರೆ. ಸೊ ಹಾಗಾಗಿ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ರೆ ಅದು ಲಾಭಸ್ಥಾನ ಆಗಿರುತ್ತೆ. ಉತ್ತಮವಾದ ಲಾಭ ಬರ್ತಾ ಇರುತ್ತೆ, ಕೆಲಸದಲ್ಲಿ ಅಭಿವೃದ್ಧಿ ಆಗ್ತಾ ಇರುತ್ತೆ, ಹಣಕಾಸಿನ ಅಭಿವೃದ್ಧಿ ಆಗಿರ್ಬೋದು, ಆಪರ್ಚುನಿಟೀಸ್ ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದಾಗಿರ್ಬೋದು, ಯಾವ ಕೆಲಸದಲ್ಲಿ ಕೈ ಇಟ್ಟರು ಕೂಡ ಅದರಲ್ಲಿ ಸಕ್ಸಸ್ ನೋಡುವಂಥದ್ದಾಗಿರ್ಬೋದು, ಎಲ್ಲನೂ ನೀವು ನಿರೀಕ್ಷೆ ಮಾಡ್ಬೋದು. ಜೊತೆಗೆ ಶುಕ್ರ ಗ್ರಹ ಕೂಡ ನಿಮ್ಮ 12ನೇ ಮನೆಯಿಂದ ಲಗ್ನಕ್ಕೆ ಸಂಚಾರ ಮಾಡಿದ್ದಾನೆ. ಶುಕ್ರ ಗ್ರಹ ನಿಮ್ಮ 2ನೇ ಮನೆ ಅಧಿಪತಿನೂ ಆಗಿರ್ತಾನೆ. ಸೊ ಹಾಗಾಗಿ 9ನೇ ಮನೆ ಅಧಿಪತಿನೂ ಕೂಡ ಆಗಿರ್ತಾನೆ. ಸೊ ಇದರಿಂದ ನಿಮಗೆ ಉತ್ತಮವಾದ ಲಾಭಗಳನ್ನ ನೋಡ್ಬೋದು. ಸ್ವಲ್ಪ ಲಕ್ಸುರಿಯಾಗಿ ಖರ್ಚು ಜಾಸ್ತಿ ಮಾಡ್ತೀರಾ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏನೋ ಸಮಸ್ಯೆಗಳು ಬರಬಹುದು. ಅದು ಬಿಟ್ಟರೆ ಉತ್ತಮವಾದ ಧನಲಾಭ ಅಂತೂ ಖಂಡಿತ ನೋಡ್ತೀರಾ. ನಿರೀಕ್ಷೆಗೂ ಮೀರಿರುವಂತಹ ಹಣಕಾಸಿನ ಅಭಿವೃದ್ಧಿನ ನೀವು ನೋಡ್ತೀರಾ. ಜೊತೆಗೆ ಗುರು ಕೂಡ 11ರಲ್ಲಿ ಕೂತ್ಕೊಂಡಿದ್ದಾನೆ, ನಿಮಗೆ ಗುರುಬಲ ಇದೆ. ಗುರು ಕಂಬಸ್ಥಿತಿಯಿಂದ ಈಚೆ ಬಂದಿರ್ತಾನೆ. ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ, ಗಂಡು ಹೆಣ್ಣು ಹುಡುಕಾಟ ಆಗಿರ್ಬೋದು, ಮನೆಯಲ್ಲಿ ಮದುವೆ ಶುಭ ಕಾರ್ಯಗಳಾಗಿರ್ಬೋದು, ಗೃಹ ಪ್ರವೇಶಗಳಾಗಿರ್ಬೋದು, ಎಲ್ಲದಕ್ಕೂ ಕೂಡ ಒಳ್ಳೆ ಟೈಮ್ ಆಗಿರುತ್ತೆ. ಸೊ ಈ ಟೈಮಲ್ಲಿ ಏನಾದರೂ ನೀವು ಭೂಮಿ ತಗೊಬೇಕು ಅಂತ ನಿರ್ಧಾರಗಳನ್ನ ಮಾಡಿದರೆ ಖಂಡಿತ ಒಳ್ಳೆ ಸಮಯ ಆಗಿರುತ್ತಿದ್ದು. ಭೂಮಿಯಿಂದ ಲಾಭ ಕೂಡ ಬರ್ತಾ ಇರುತ್ತೆ, ಭೂಮಿ ತಗೊಳ್ಳೋದು ಮಾರೋದು. ಬಿಕಾಸ್ ನಿಮಗೆ 10ನೇ ಮನೇಲಿ ಕುಜ ಬೇರೆ ಕುತ್ಕೊಂಡಿರೋದ್ರಿಂದ, ಕುಜ ಭೂಮಿಕಾರಕ ಆಗಿರ್ತಾನಲ್ವಾ. ಸೊ ಖಂಡಿತವಾಗ್ಲೂ ನಿಮಗೆ ಭೂಮಿಯಿಂದ ಲಾಭಗಳನ್ನ ಖಂಡಿತ ನೀವು ನಿರೀಕ್ಷೆ ಮಾಡಬಹುದು. ತುಂಬ ಒಳ್ಳೆ ಸಮಯನೇ ಆಗಿರುತ್ತೆ ನಿಮಗೆ. ಇನ್ನು ನಿಮಗೆ ನೋಡಿ, ಕೇತು ಸೂರ್ಯ 12ನೇ ಮನೇಲಿ ಕುತ್ಕೊಂಡಿರೋದ್ರಿಂದ, ಅಂದರೆ 11ನೇ ಮನೇಲಿ ಇದ್ದಂಥ ಸೂರ್ಯ 12ನೇ ಮನೆಗೆ ಬರ್ತಾನೆ 17ನೇ ತಾರೀಕಿನ ನಂತರ. 17ನೇ ತಾರೀಕುವರೆಗೂ ಗೌರ್ಮೆಂಟಿಂದ ಆಗಬೇಕಾಗಿರೋ ಎಲ್ಲ ಕೆಲಸಗಳು ಸರಾಗವಾಗಿ ಆಗ್ತಿರುತ್ತೆ. ಅಲ್ಲೇ ಗ್ರಹಣ ಕೂಡ ಆಗುತ್ತೆ. ಗ್ರಹಣದಿಂದ ನಿಮ್ಗೇನಂತ ಮೇಜರ್ ಪ್ರಾಬ್ಲಮ್ಸ್ ಅಂತ ಏನಾಗುತ್ತೆ, ಯಾಕಂದರೆ 11ನೇ ಮನೇಲಿ ಗ್ರಹಣ ನಡೀತಾ ಇರೋದಲ್ವಾ, ಅಂಥ ಮೇಜರ್ ಪ್ರಾಬ್ಲಮ್ಮು ನಿಮ್ಗೆ ಅದರಿಂದ ದೊಡ್ಡ ಸಮಸ್ಯೆಗಳು ಬರುತ್ತೆ. ಆ ರೀತಿಯಾದ ಸಮಸ್ಯೆಗಳೇನಿರೋದಿಲ್ಲ. ಇನ್ನು 12ನೇ ಮನೆಗೆ ಸೂರ್ಯ ಬಂದಾಗ ಏನಾಗುತ್ತೆ, ವಿಪರೀತವಾದ ಖರ್ಚುಗಳಾಗುವಂಥದ್ದು. ಯಾರಾದರೂ ಗೌರ್ಮೆಂಟ್ ಜಾಬಲ್ಲಿ ಇದ್ದರೆ ಅಥವಾ ರಾಜಕಾರಣಿಗಳೇನಾದರೂ ಇದ್ದರೆ ಅಥವಾ ಗೌರ್ಮೆಂಟ್ ರಿಲೇಟೆಡ್ ವರ್ಕ್ಗಳನ್ನೇನಾದ್ರು ಮಾಡ್ತಿದ್ರೆ ಸ್ವಲ್ಪ ಹಿನ್ನಡೆನ ನೋಡಬೇಕಾಗತ್ತೆ. ಎಸ್ಪೆಷಲಿ ಏನು ಅಂತಂದರೆ, ನೀವೇನಾದರೂ ಕೆಲಸಗಳನ್ನ ಬೇಗ ಫಿನಿಷ್ ಮಾಡಿಲ್ಲ ಅನ್ನೋದಾಗಿರ್ಬೋದು, ಅಥವಾ ಏನಾದರೂ ನೀವು ಇಲೀಗಲಾಗಿ ಹಣ ತೊಗೊತಿದ್ದೀರಾ ಅಂತಂದರೆ ಅದು ಸಿಗಾಕೊಳ್ಳೋಂಥ ಸಾಧ್ಯತೆಗಳಿರುತ್ತೆ. ಇದರಿಂದ ನಿಮ್ಮ ತಲೆ ಮೇಲೆ ಬೇರೆ ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ. ತುಂಬಾ ಕೇರ್ಫುಲ್ ಆಗಿರಬೇಕು. ಆಗಸ್ಟ್ 17ನೇ ತಾರೀಕಿನ ನಂತರ ಕೆಲಸಗಳನ್ನ ಬೇಗ ಫಿನಿಷ್ ಮಾಡ್ಕೊಳ್ಳಿ. ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿನೂ ಬರ್ತಾ ಇರುತ್ತೆ ನಿಮಗೆ. ನಿಮ್ಮ ತಂದೆ ಆರೋಗ್ಯದಲ್ಲೂ ಸ್ವಲ್ಪ ಸಮಸ್ಯೆಗಳು ಬರುವಂಥ ಸಂಭವಗಳಿರುತ್ತೆ. ಸ್ವಲ್ಪ ಹುಷಾರಾಗಿರಿ. ಅಕಸ್ಮಾತ್ ಏನಾದರೂ ಆರೋಗ್ಯ ಸಮಸ್ಯೆಗಳು ಬಂತು ಅಂದರೆ ಮೊದಲೇ ಡಾಕ್ಟ್ರ್ ಹತ್ರ ತೋರಿಸಿ ಅದಕ್ಕೆ ತಕ್ಕ ಪ್ರಿಕಾಷನ್ನ ತೊಗೊಳ್ಳೋದು ತುಂಬ ಒಳ್ಳೆಯದು. ಇನ್ನು ನಿಮಗೆ 3ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ಒಳ್ಳೊಳ್ಳೆ ಸ್ನೇಹಿತರುಗಳು ಪರಿಚಯ ಆಗ್ತಾರೆ. ರಾಜಕಾರಣಿಗಳಾಗಿರ್ಬೋದು, ಗೌರ್ಮೆಂಟ್ ಉದ್ಯೋಗಿಗಳಾಗಿರ್ಬೋದು, ಅಥವಾ ನಿಮ್ಮ ತಮ್ಮ ತಂಗಿ ಯಾರಾದರೂ ಇದ್ದರೆ ಅವ್ರ ಕಡೆಯಿಂದ ಸಹಾಯಗಳಾಗುವಂಥದ್ದು ಎಲ್ಲನೂ ಕೂಡ ನೀವು ನಿರೀಕ್ಷೆ ಮಾಡ್ಬೋದು. 5ನೇ ಮನೆ ಮೇಲೆ ಕೂಡ ಗುರುದೃಷ್ಟಿ ಇರೋದ್ರಿಂದ ಮಕ್ಕಳಾಗಿಲ್ಲ ಅಂತ ತುಂಬ ದಿವಸದಿಂದ ಕೊರಗ್ತಿರೋಂಥವ್ರಿಗೆ ಮಕ್ಕಳಾಗುವಂಥದ್ದಾಗಿರ್ಬೋದು, ಅಥವಾ ಪ್ರೇಮಿಗಳಿದ್ರೆ ಪ್ರೇಮಿಗಳ ಮಧ್ಯದಲ್ಲಿ ಪ್ರೀತಿ ಜಾಸ್ತಿ ಆಗುವಂಥದ್ದು, ಮದುವೆ ಸೆಟ್ ಆಗುವಂಥದ್ದು, ನಿಮ್ಮ ಪ್ರೇಮ ವಿಚಾರನ ಮನೇಲಿ ಹೇಳಿದ ತಕ್ಷಣ ಮನೇಲಿ ಒಪ್ಕೊಳ್ಳೋವಂಥದ್ದು ಎಲ್ಲನೂ ನಿರೀಕ್ಷೆ ಮಾಡ್ಬೋದು. ಜೊತೆಗೆ ಪಿತ್ರಾರ್ಜಿತ ಆಸ್ತಿಗಳೇನಾದರೂ ತುಂಬ ದಿವಸದಿಂದ ಬಂದಿಲ್ಲ ಅಂತೇನಾದರೂ ಇದ್ದರೆ ಭೂಮಿ ಬರುವಂಥ ಸಾಧ್ಯತೆಯೂ ಕೂಡ ನಿಮಗಿರುತ್ತೆ.
6ನೇ ಮನೆಯಲ್ಲಿ ರಾಹುವಿನ ಸಂಚಾರ ಇರೋದ್ರಿಂದ ಆರೋಗ್ಯ ಕೆಲವು ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗಿ ಬರುತ್ತೆ. ಎಸ್ಪೆಷಲಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಆಗಿರ್ಬೋದು, ಬ್ಲಡ್ಗೆ ಸಂಬಂಧಪಟ್ಟಿರೋಂಥದ್ದಾಗಿರ್ಬೋದು, ಕೆಲವು ಸಮಸ್ಯೆಗಳನ್ನ ನೀವು ಎದುರಿಸ್ಬೇಕಾಗಿ ಬರುತ್ತೆ. 7ನೇ ಮನೆಯಲ್ಲಿ ಶನಿ ಕುತ್ಕೊಂಡಿದ್ದಾನೆ. ಆದರೆ ಗುರು ದೃಷ್ಟಿ ಬೀಳ್ತಿರೋದ್ರಿಂದ ಇಷ್ಟು ದಿನಗಳ ಕಾಲ ಗಂಡ ಹೆಂಡತಿ ಮಧ್ಯದಲ್ಲಿ ಇದ್ದಂಥ ವೈಮನಸ್ಯ ದೂರ ಆಗುತ್ತೆ. ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಗೌರವ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲನೂ ಕೂಡ ಒಳ್ಳೆ ವಿಷಯನೇ ಆಗಿರುತ್ತೆ, ಒಳ್ಳೆ ಸಮಯನೂ ಕೂಡ ಆಗಿರುತ್ತೆ. ಏನೇ ಆದರೂ ಶನಿ ದೃಷ್ಟಿ ಲಗ್ನದ ಮೇಲೆ ಬೀಳ್ತಾ ಇರೋದ್ರಿಂದ, ಶುಕ್ರ ಅಲ್ಲೇ ಇರೋದ್ರಿಂದ, ಶನಿ ದೃಷ್ಟಿ ಲಗ್ನದ ಮೇಲೆ ಬೀಳ್ತಿರೋದ್ರಿಂದ ಕೆಲವೊಂದು ಆರೋಗ್ಯ ಸಮಸ್ಯೆಗಳು, ಯುಟ್ರಸ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಗುಪ್ತಾಂಗಗಳಲ್ಲಿ ಸಮಸ್ಯೆಗಳಾಗಿರ್ಬೋದು ಬರುವಂಥ ಸಾಧ್ಯತೆಗಳಿರುತ್ತೆ. ಏನೇ ಸಮಸ್ಯೆ ಬಂದರೂ ಮೊದಲೇ ಅದಕ್ಕೆ ಪ್ರಿಕಾಷನ್ನ ತಗೊಳ್ಳಿ. ಯಾವುದೇ ರೀತಿಯಾದ ಸಮಸ್ಯೆಗಳು ದೊಡ್ಡದಾಗೋದಕ್ಕೆ ಬಿಡಕ್ಕೆ ಹೋಗ್ಬೇಡಿ. ಪರಿಹಾರ ಏನು ಮಾಡ್ಕೋಬೇಕು? ಕೆಲವೊಂದು ಸಮಸ್ಯೆಗಳಂತೂ ಖಂಡಿತ ಇದೆ ಅಲ್ವಾ. ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದಾಗ, ಪ್ರತಿದಿನವೂ ಕೂಡ ಸೂರ್ಯ ನಮಸ್ಕಾರ ಹಾಕಿ, ಸೂರ್ಯನಿಗೆ ಅರ್ಘ್ಯ ಕೊಡಿ, ಆದಿತ್ಯ ಹೃದಯ ಪಠನೆ ಮಾಡ್ಕೊಳ್ಳಿ. 17ನೇ ತಾರೀಕಿನ ನಂತರ ಭಾನುವಾರದ ದಿವಸ ಗೋಧಿ ಆಗಿರ್ಬೋದು, ಚಪಾತಿ ಆಗಿರ್ಬೋದು ಅಥವಾ ಗೋಧಿ ಹಿಟ್ಟಾಗಿರ್ಬೋದು ನಿರ್ಗತಿಕರಿಗೆ ದಾನ ಮಾಡಿ, ನೀಡ್ಫುಲ್ ಪೀಪಲ್ಗೆ ತೊಗೊಂಡೋಗಿ ಡೊನೇಟ್ ಮಾಡಿ. ಇದರಿಂದನೂ ಕೂಡ ಸೂರ್ಯನಿಂದ ಆಗ್ತಿರುವಂತಹ ಕೆಲವು ನೆಗೆಟಿವಿಟಿ ಖಂಡಿತವಾಗ್ಲೂ ರೆಡ್ಯೂಸ್ ಮಾಡ್ಕೋಬೋದು. ಜೊತೆಗೆ ಶುಕ್ರನೂ ಕೂಡ ನಿಮಗೆ ನೀಚ ಸ್ಥಾನದಲ್ಲಿ ಕುತ್ಕೊಂಡಿದ್ದಾನಲ್ವ. ಸೊ ಹಾಗಾಗಿ ಲಕ್ಷ್ಮೀ ದೇವಿ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಅಂದರೆ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಹೋಗೋದು, ಮಲ್ಲಿಗೆ ಹೂವು ಕೊಡುವಂಥದ್ದು, ತಾವರೆ ಹೂವನ್ನ ತೊಗೊಂಡೋಗಿ ಕೊಡುವಂಥದ್ದು, ಪ್ರೇಯರ್ ಮಾಡ್ಕೊಂಡು ಬನ್ನಿ. ಬುಧ ತುಂಬ ಚೆನ್ನಾಗಿದ್ದಾನೆ, ಆದರೂ ಕೂಡ ಪ್ರತಿದಿನ ವಿಷ್ಣು ಸಹಸ್ರನಾಮ ಕೇಳೋದನ್ನ ರೂಢಿ ಮಾಡ್ಕೊಳ್ಳಿ. ನೋಡಿ, ಇಲ್ಲಿವರೆಗೂ ಹೇಳಿರುವಂತಹ ಫಲಾನುಫಲಗಳು ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಆಗಿರುತ್ತೆ. ಆದರೆ ನಿಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಯಾಕೆ ಅಂದರೆ ನಿಮಗೆ ನಡೀತಿರುವಂತಹ ದಶಾ ಭುಕ್ತಿ ಆಗಿರ್ಬೋದು ಅಥವಾ ಗ್ರಹಗಳ ಸ್ಥಾನಮಾನ ಆಗಿರ್ಬೋದು, ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಏಳಿಗೆ ಮತ್ತು ಒಳಿತನ್ನ ಖಂಡಿತ ನೀವು ನಿರೀಕ್ಷೆ ಮಾಡ್ಬೋದು. ಸೊ ನಮ್ಮಲ್ಲಿ ಏನಾದರೂ ನೀವು ನಿಮ್ಮ ಜಾತಕನ ತೋರಿಸ್ಕೊಬೇಕು ಅಂತಂದರೆ ಸ್ಕ್ರೋಲ್ ಆಗ್ತಿರೋಂಥ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಜಾತಕನ ಪರಿಶೀಲನೆ ಮಾಡಿಸ್ಕೋಬೋದು. ಸೊ ಇಷ್ಟೊತ್ತವರೆಗೂ ಕೂಡ ನಮ್ಮ ರಾಶಿ ಭವಿಷ್ಯನ ಕೇಳಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು.